ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿದೆ. ಈವರೆಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಗೂಬೆ ಕೂರಿಸುವ ಕೆಲಸ ಆಗ್ತಾ ಇದೆಯಾ, ಹೇಗೆ? ಖಂಡಿತವಾಗಿ ಇವತ್ತು ಮಾಧ್ಯಮದವರು ಒಳ್ಳೆಯ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇವತ್ತು ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಕೂಡ ಇವತ್ತು ಸರ್ಕಾರ SIT ರಚನೆ ಮಾಡಿದೆ. ಆ ಸರ್ಕಾರಕ್ಕೆ ಕೂಡ ನಮ್ಮ ಸರ್ಕಾರಕ್ಕೆ ಕೂಡ SIT ರಚನೆ ಮಾಡಂತೇಳಿ ನಾನೇ ಹೇಳಿದ್ದು. ಮುಖ್ಯವಾಗಿ ನಾನೇ ಇಲಾಖೆಯ ಮಂತ್ರಿಯಾಗಿ ಇವತ್ತು ನನ್ನ ಗಮನಕ್ಕೆ ತರಲಾರ್ದೇ ಇವತ್ತು ಬೋರ್ಡಿನ ಅಧ್ಯಕ್ಷರಿಲ್ಲಿದ್ದಾರೆ, ಅಲ್ಲಿ ಬಸವನಗೌಡ ದದ್ದಲ್ಲಿದ್ದಾರೆ, ಅವ್ರ ಗಮನಕ್ಕೂ ತರಲಾರ್ದೇ ಇವತ್ತು ಕಾರ್ಯಕೃತ್ಯವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವತ್ತು ಈ ಪ್ರಕರಣದಲ್ಲಿ ಯಾರನ್ನು ಕೂಡ ನಾವು ಈಸಿಯಾಗಿ ಬಿಡಲ್ಲ, ಯಾಕಂದರೆ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಹಣ ಇವತ್ತು ದುರುಪಯೋಗ ಆಗಿದೆ. ಯಾವುದೋ ಬ್ಯಾಂಕ್ಗಳು ಕಳಿಸ್ಕೊಂಡು ಯಾರೂ ಮಾನ್ಯತೆ ಇಲ್ದಾನೆ, ಯಾರ ಜೊತೆಗೂ ಒಂದು ಸಹಿ ಮಾಡಲಾರ್ದಾನೆ, ಒಂದು ಬೋರ್ಡ್ ಮೀಟಿಂಗ್ ಮಾಡಲಾರ್ದಾನೆ ಇವತ್ತು ಅಧ್ಯಕ್ಷರು ಇವತ್ತು ಜನವರಿ 30ಕ್ಕೆ ಅವರು ಚಾರ್ಜ್ ತೊಗೊಂಡಿದ್ದಾರೆ. ಜನವರಿ ಯಾವ ತಿಂಗಳಲ್ಲಿ ಕೂಡ ಅವರು ಬೋರ್ಡ್ ಕೂಡ ಮಾಡ್ಕೊಂಡಿಲ್ಲ, ಆ ಬೋರ್ಡಲ್ಲಿ ಅಜೆಂಡಾ ಕೂಡ ಇಡಲಿಲ್ಲ. ಅದು ನನ್ನ ಗಮನಕ್ಕೆ ಬಂದಿದೆ ಅಂತೇಳಿ ಅವರು ಇವತ್ತು ಮೌಖಿಕ ಆದೇಶ ಅಂತ ಹೇಳ್ತಾರೆ. ಮೌಖಿಕ ಆದೇಶಕ್ಕೆ ಯಾವತ್ತೂ ಕೂಡ ಬೆಲೆ ಇರಲ್ಲ. ನಾವು ಬಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಆ ರೀತಿ ಕೂಡ ನಾನು ಹೇಳಿಲ್ಲ. ಅದನ್ನು ಮುಖ್ಯವಾಗಿ ಇಟ್ಕೊಂಡು ಇವತ್ತು ಒಬ್ಬ ಅಧಿಕಾರಿ ಅಷ್ಟು ದೊಡ್ಡ ಹಣವನ್ನು ಇವತ್ತು ನಾನು ಒಂದು ಕಾರ್ ಲೋನ್ ಕೊಡಬೇಕಂದ್ರೆ ಕೂಡ ನಾನು ಪತ್ರ ಕಳಿಸ್ತೀನಿ, ಒಂದು ಕಾರ್ ಲೋನ್ ಇಂಥವ್ರಿಗೆ ಕೊಡಿ, ಈ ರೀತಿಯಾಗಿ ಕೊಡಿ ಅಂತೇಳಿ ಒಂದು ಪತ್ರದ ಮೂಲಕ ವ್ಯವಹಾರ ಮಾಡ್ಕೋಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಏಕಾಏಕಿ ನಾವು ಸುಮ್ಮನೆ ಮೌಖಿಕ ಆದೇಶಗಳು ಕೊಡೋಕ್ಕಾಗಲ್ಲ. ಇವತ್ತು SIT ರಚನೆ ಮಾಡಿದೆ, ಇವತ್ತು ಭಾಳ ದೊಡ್ಡ ನಂಬಿಕೆ ಇದೆ. ನಮ್ಮ ರಾಜ್ಯದ SIT ಕೂಡ ಭಾಳ ಸಮರ್ಥರಿದ್ದಾರೆ. ಇವತ್ತು ಆ ಹಣ ಎಲ್ಲೋಗಿದೆ, ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇವತ್ತು ಗಡುವು ಕೊಟ್ಟಿದ್ದಾರೆ. BJP ಅವರು CBI ವಹಿಸಲಿ ಅಂತ ಇದ್ದಾರೆ ಸರ್. ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲದೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ನಿನ್ನೆ ಅವರೆಲ್ಲ ತಮ್ಮ ಹೇಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮುಖ್ಯವಾಗಿ ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಹೇಳಿದ್ದಾರೆ ಅದರ ಜೊತೆಗೆ ಯಾವ ರೀತಿ ಮಾಡಬೇಕು, ನಾವು ಅದನ್ನು ತನಿಖೆಯನ್ನು ಯಾವ ರೀತಿ ಮಾಡಬೇಕಂತೇಳಿ ಈಗಾಗಲೇ ಕೂಡ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ಇವತ್ತು ಬಹುಶಃ ಈ ಕೇಸಲ್ಲಿ ಅಂದರೆ ಈ ಒಂದು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತೇಳಿ ಬರುತ್ತೋ ಅವ್ರ ವಿರುದ್ಧ ಖಂಡಿತವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಇಲ್ಲ, ಇದು ನನಗೆ ಯಾರು ಕೂಡ ಹೇಳಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ಇವತ್ತು ಯಾವ್ದು ರಾಜೀನಾಮೆ ನನ್ನನ್ನು ಕೇಳಿದ್ರೆ CM ಅವರು ಬೇರೆ ಮಂತ್ರಿಗಳದು ಹಗರಣಗಳನ್ನು ಹೊರಗೆ ತರ್ತೀವಿ ಅಂತ ಇದೆಲ್ಲ ಊಹಾಪೋಹಗಳಿಗೆ ಸರ್. ಇವನ್ನೆಲ್ಲ ಕೂಡ ನಾನು ಒಬ್ಬ ಮುಖ್ಯಮಂತ್ರಿ ಅಂತ ನನ್ನ ಶಿಸ್ತಿನ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹಂಗೆ ಹೇಳಕ್ಕೆ ಸಾಧ್ಯನಾ? ನಾನು ನನ್ನ ಮನೆಯಲ್ಲಿರುವಂಥ ನನ್ನ ಜೊತೆಗಿರುವಂಥವ್ರಿಗೆ ಆ ರೀತಿ ಮಾತಾಡೋದಿಲ್ಲ. ನಾನು ಮುಖ್ಯಮಂತ್ರಿ ಅವರು ಯಾವತ್ತೂ ಕೂಡ ಆ ರೀತಿ ಭಾವನೆ ಮಾಡಿಲ್ಲ. ನನಗೆ ನಮ್ಮ ಪಕ್ಷ ಇವತ್ತೇನು ನನ್ನ ಪಕ್ಷ ಮುಖ್ಯ. ಇವತ್ತು ನನ್ನ ಪಕ್ಷದ ಇವತ್ತು ಸಿದ್ಧಾಂತಗಳಿಂದ ಬಂದಂಥವ್ರು ನಾವೆಲ್ಲ ಕೂಡ ಇವತ್ತು ಒಟ್ಟಾಗಿ ನನಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನು ದುರುಪಯೋಗ ಆಗಬಾರ್ದು ಅನ್ನೋದನ್ನು ಇಲ್ಲ, ಖಂಡಿತವಾಗಿ SIT ಅದೆಲ್ಲ ಬರುತ್ತೆ. ಅದರಲ್ಲಿ ಬಂದಮೇಲೆ ಅದರಲ್ಲಿ ತಪ್ಪಿತಸ್ಥರು ಯಾರಿದ್ರೆ ಅದನ್ನು 100% ನಾವು ಅವ್ರ ಮೇಲೆ ಕ್ರಮ ತಗೊಂಡು ಯಾರು ಕೇಳಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.